ಶ್ರೀಮಾನ್ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ಶುಭ ಸಂದರ್ಭ ಗುರುವಾರ, ಫಾಲ್ಗುಣ ಕೃಷ್ಣ ದ್ವಿತೀಯ, ಕೃಷ್ಣ ಪಕ್ಷದ 2ನೇ ದಿನ. ಇವತ್ತಿನ ದಿನ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಳುವಂತಹ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಸಾಲದ ಬಾಧೆ ಇರೋರು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಹೆಸರುಬೇಳೆ, ಬೆಲ್ಲ ಮತ್ತು ತುಪ್ಪವನ್ನು ಕೊಡಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಮನೆಯಲ್ಲಿ ಮಾಡ್ಕೊಂಡು ತಿನ್ನಬೇಕಾ, ಏನು ಮಾಡಬೇಕು ಅಂತೆಲ್ಲ ಕೇಳಿದಿರಿ. ಹೆಸರುಬೇಳೆ, ಬೆಲ್ಲ ಮತ್ತು ತುಪ್ಪವನ್ನು ಯಾವುದಾದ್ರೂ ದುರ್ಗಾದೇವಿಯ ಸ್ಥಾನಕ್ಕೆ ಕೊಡಿ ಅಂತ ಹೇಳಿದ್ದೆ. ಹಾಗೆ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆ ಚೆನ್ನಾಗಿ ಬಂದು ಅನುಕೂಲ ಆಗಬೇಕು ಅಂತಂದರೆ ಹೆಸರುಬೇಳೆಯ ಪದಾರ್ಥ ಅಂದರೆ ಪೊಂಗಲ್ ಆಗಿರಬಹುದು ಅಥವಾ ಹೆಸರುಬೇಳೆ ಪಾಯಸ ಆಗಿರಬಹುದು, ಈ ರೀತಿಯಾದ ಪದಾರ್ಥವನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡೋದರಿಂದ ಕೂಡ ಬುದ್ಧಿಮತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ. ಅದು ಕೆಲವರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ. ಹೆಸರುಬೇಳೆ, ಬೆಲ್ಲ ಮತ್ತು ತುಪ್ಪವನ್ನು ಯಾವುದಾದ್ರೂ ದುರ್ಗಾದೇವಿಯ ಸ್ಥಾನಕ್ಕೆ ಕೊಡೋದ್ರಿಂದ ಮನೆಯಲ್ಲಿ ಹಣದ ಬಿಕ್ಕಟ್ಟು ನಿವಾರಣೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ವಿದ್ಯಾಬುದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಕ್ಲಾರಿಫಿಕೇಷನ್, ಅದರ ಒಂದು ನಿಮಗೆ ಉಂಟಾಗಿದ್ದಂತಹ ಕನ್ಫ್ಯೂಷನನ್ನು ದೂರ ಮಾಡ್ತಾಯಿದ್ದೀನಿ. ಹಾಗೆ ಗುರುವಾರದಲ್ಲಿ ಕಡಲೆಕಾಳು, ಬೆಲ್ಲ ಎಲ್ಲರೂ ತೊಗೊಂಡು ಹೋಗಿ ಗುರುಸ್ಥಾನಕ್ಕೆ ಕೊಡೋದು ಅಭ್ಯಾಸ ಮಾಡ್ಕೊಂಡಿರ್ತೀರಿ. ಖಂಡಿತ ಒಳ್ಳೆಯದು. ಅದರ ಜೊತೆಯಲ್ಲಿ ಮನೆಯಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಯಾವುದೇ ಪದಾರ್ಥಗಳನ್ನು ದಾರಿದ್ರ್ಯ ನಿವಾರಣೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ, ದಾರಿದ್ರ್ಯ ಬರೋದು ಹೇಗೆ ಮೊದಲನೇದಾಗಿ ಅಂದರೆ ಸೂರ್ಯೋದಯದಲ್ಲಿ ಮಲ್ಕೊಳ್ಳೋದ್ರಿಂದ. ಎರಡನೇದಾಗಿ ಶನಿ ಕಸ ಅಂತ ಹೇಳ್ತಾರೆ, ಅಂದರೆ ರಾತ್ರಿ ಮಲಗಿರತಕ್ಕಂತಹ ಒಂದು ವ್ಯವಸ್ಥೆ ಪ್ರಾತಃ ಕಾಲದಲ್ಲಿ ಕಸಬರಿಕೆಯಿಂದ ದೂಡೋದ್ರಿಂದ ನಮ್ಮ ಮನೆಯ ಬಾಗಿಲು, ನಮ್ಮ ಮನೆಯ ಒಳಗಡೆ ಒಂದು ಸಲಿಯಾದರೂ ಪರಕೆಯನ್ನು ಆಡಿಸದಿರ ಹಾಗೆ ಓಡಾಡೋದ್ರಿಂದ ದರಿದ್ರ ಬರುತ್ತೆ. ಮೂರನೇದಾಗಿ, ಸಾಕಷ್ಟು ಹೇಳಿದ್ದೀನಿ ಈ ವಿಚಾರ, ಇನ್ನು ಮತ್ತೆ ಇನ್ನೊಂದು ಹೇಳ್ತೀನಿ, ಯಾರು ಬೇಕಾದರೂ ಬೈಕೊಳ್ಳಿ. ಸ್ನಾನ ಮಾಡ್ದಿರ ಅಡುಗೆ ಮನೆಯಲ್ಲಿ ಹೋಗಿ ಒಲೆಯನ್ನು ಹಚ್ಚೋದು, ಇದು ಮಹಾಶುದ್ಧವಾದ ದಾರಿದ್ರ್ಯಕ್ಕೆ ಕಾರಣವಾಗುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಮಕ್ಕಳು ಹಠ ಮಾಡ್ತಾರೆ, ಸಾಕಷ್ಟು ಜನ ಬರ್ತಾರೆ, ನಮ್ಮ ಮಕ್ಕಳು ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ, ಮನೆಯಲ್ಲಿ ವಿಪರೀತವಾಗಿ ಗಲಾಟೆಗಳಾಗುತ್ತೆ. ಮಕ್ಕಳ ವಿಚಾರವಾಗಿ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಳ್ತೀವಿ. ಇದಕ್ಕೆ ಕಾರಣ ಏನು ಅಂತಂದರೆ, ಅಗ್ನಿದೇವನನ್ನು ರಾತ್ರಿ ಮಲಗಿದ ಬಟ್ಟೆಯಲ್ಲಿ ಎದ್ದು ಹೋಗಿ ಮುಟ್ಟುವಂಥದ್ದು. ನಿಮ್ಮ ಮನೆಯಲ್ಲಿ ಸ್ಟೌವಲ್ಲಿ ಬಂದರೂ ಕೂಡ ಅದು ಅಗ್ನಿದೇವನೇ, ಅಥವಾ ಹೋಮಕುಂಡದಲ್ಲಿ ಕೂತ್ಕೊಂಡು ಆವಾಹನೆ ಮಾಡಿ ಮಂತ್ರಪೂರ್ವಕವಾಗಿ ಆವಾಹನೆ ಮಾಡೋದು ಕೂಡ ಅಗ್ನಿದೇವನೇ. ಒಂದು ದೀಪ ಹಚ್ಚೋದು ಕೂಡ ಅಗ್ನಿದೇವನೇ. ಹೋಮಕ್ಕೆ ಹೋಗಬೇಕಾದ್ರೆ ಮಾತ್ರ ಅಲಂಕಾರ ಮಾಡಿಕೊಂಡು ಸ್ನಾನ ಮಾಡಿ ಅಲಂಕಾರ ಮಾಡಿ ರೇಷ್ಮೆ ಸೀರೆ, ರೇಷ್ಮೆ ಪಂಚೆ ಉಟ್ಕೊಂಡು ಹೋಗುವಂಥವ್ರು ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಹೇಗಂದ್ರೆ ಹಾಗೆ ರಾತ್ರಿ ಹಾಕ್ಕೊಂಡಿರೋಂತಹ ಬಟ್ಟೆಯಲ್ಲೇ ಮುಖ ತೊಳೆದೇ ಇಲ್ಲದೆ ಇದ್ರೆ ಇಲ್ಲ ಹೋಗಿ ಅಗ್ನಿ ಮುಟ್ತೀನಿ ಅಂತಂದರೆ ಯೋಚನೆ ಮಾಡಿ ನೀವೇ ಏನು. ನಿಮ್ಮ ಹೊಟ್ಟೆ ಒಳಗಿರೋಂಥವನು ಅಗ್ನಿದೇವನೇ, ಜಠರಾಗ್ನಿ ಅಂತ ಹೇಳ್ತಾರೆ. ಇಂತಹ ಅಗ್ನಿದೇವನನ್ನು ಸ್ನಾನ ಮಾಡದಿರೋ ಸ್ಪರ್ಶ ಮಾಡುವಂಥದ್ದು ಮೊದಲನೆಯ ದೋಷ. ದಾರಿದ್ರ್ಯ ಅನ್ನೋದೆಲ್ಲಿಂದ ಬರುತ್ತೆ ಅಂತಂದರೆ, ಯಾವುದೋ ಗ್ರಹಚಾರದಿಂದ ಮಾತ್ರ ಬರೋದಿಲ್ಲ, ನಮ್ಮ ದಿನನಿತ್ಯದ ಆಚರಣೆಯಿಂದ ಕೂಡ ಗ್ರಹಚಾರ ದೋಷಗಳು ಬರ್ತಾ ಹೋಗುತ್ತೆ, ನಮಗೆ ದಾರಿದ್ರ್ಯಗಳು ಬರ್ತಾ ಹೋಗುತ್ತೆ. ನಾವು ನಮ್ಮ ದಿನನಿತ್ಯದ ದಿನಚರ್ಯೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಆಚರಣೆ ಮಾಡೋದ್ರಿಂದ ನಮ್ಮ ದಾರಿದ್ರ್ಯಗಳು ತಾನಾಗಿ ದೂರವಾಗ್ತಾ ಹೋಗುತ್ತೆ. ಸಾಕಷ್ಟು ಜನ ಹೇಳ್ತೀರಿ, ಜ್ಯೋತಿಷ್ಯರೇನು ನಿಮ್ಮನೆ ಬಾಗಿಲಿಗೆ ಬಂದ್ಬಿಟ್ಟು ನಾನು ಜ್ಯೋತಿಷ್ಯ ಹೇಳ್ತೀನಿ ಅಂತ ಕೇಳಿರೋದಿಲ್ಲ. ನೀವೇ ಅಲ್ಲಿ ಹೋಗ್ತೀರಿ, ಅವ್ರ ಹತ್ರ ಜ್ಯೋತಿಷ್ಯ ಕೇಳ್ತೀರಿ, ಅವ್ರು ಹೇಳಿದ್ದು ವರ್ಕೌಟ್ ಆಗಲಿಲ್ಲ ಅಂತಂದರೆ ಅವ್ರ ಮೇಲೆ ಅಪಪ್ರಚಾರ ಮಾಡ್ತೀರಿ. ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇರೋವಂಥದ್ದು. ಇನ್ನು ಕೆಲವು ಜ್ಯೋತಿಷಿಗಳು ಕೂಡ ಬರೀ ಬೆದರಿಸಿ ಮಾಡುವಂತಹ ಕಾರ್ಯಗಳು ಮಾಡ್ತೀರಿ. ಇದರಿಂದ ಏನಾಗುತ್ತೆ, ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು. ನಮ್ಮ ದೇವಾಲಯ, ನಮ್ಮ ಮನೆಯೇ ದೇವಾಲಯ, ಮನೆಯೇ ದೇವಾಲಯ, ಮನಸ್ಸೇ ಮಂತ್ರಾಲಯ ಅಂತ ಹೇಳ್ತಾರೆ. ಆ ಮನೆ ದೇವಾಲಯವಾಗಿ ಮಾರ್ಪಾಟಾಗದೆ
ಮನೆ ಬೇರೆ ರೀತಿಯಲ್ಲಾದರೆ ಮನೆ ಒಳಗಿರುವಂಥವ್ರು ಏನಾಗ್ತಾರೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ನಾನು ಹೇಳಕ್ಕೆ ಹೋದರೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಬೇಡ. ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲಿ ಮೊದಲನೇದಾಗಿ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಕಸವನ್ನು ಗುಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಬಿಳಿ ಸಾಸಿವೆ ನೀರು ಹಾಕೋದಕ್ಕೆ ಹೇಳಿದ್ದೀನಿ. ಮನೆಯ ಬಾಗಿಲಲ್ಲಿ ಓಂ ಶ್ರೀ ಮತ್ತು ಸ್ವಸ್ತಿಕವನ್ನು ಬರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮನೆ ಬಾಗಿಲು 2 ಜಾಗ ಇರುತ್ತೆ. ಈ ಮೂಲೆ ಒಂದು, ಆ ಮೂಲೆ ಒಂದು. ಈ ಮೂಲೆಯಲ್ಲೂ ಓಂ ಶ್ರೀ ಸ್ವಸ್ತಿಕ ಬರೀರಿ, ಈ ಕಡೆ ಮೂಲೆಯಲ್ಲೂ ಓಂ ಶ್ರೀ ಸ್ವಸ್ತಿಕ. ಅದು ಕನ್ನಡದಲ್ಲನ ಬರೀರಿ, ಸಂಸ್ಕೃತ ಪದವನ್ನು ಬರೀರಿ. ಈ ಮೂರನ್ನು ಬರೆದು ಮಧ್ಯದಲ್ಲಿ ಬಿಳಿ ಸಾಸಿವೆ ನೀರು ಹಾಕಿ ಎಲ್ಲ ದಾರಿದ್ರ್ಯಗಳು ತಾನಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನು ಮಕ್ಕಳಿಗೆ ಹಠ ಬರಬಾರ್ದು, ಸದ್ಬುದ್ಧಿವಂತರಾಗಬೇಕು ಅನ್ನೋದಾದರೆ ತಾಯಿ ಹೆತ್ತ ತಾಯಿ ಯಾರಿರ್ತೀರಿ ಅವರು ಊಟ ಬಡಿಸೋದನ್ನು ಅಭ್ಯಾಸ ಮಾಡಿ. ಮಕ್ಕಳಿಗೆ ತಾಯಿ ಕೊಡುವಂತಹ ಪದಾರ್ಥ ಏನಿರುತ್ತೆ ಅದಕ್ಕೆ ಮುಂಚೆ ಕೈ ತುತ್ತು ಅಂತ ಹಾಕೋರು. ತಾಯಿ ಕೈಯಿಂದ ಮಗನ ಕೈಗೆ ಬಂದಾಗ ಆ ತಾಯಿ ಕೈಯಿನ ಶುಭ ಹಾರೈಕೆಗಳು ಮಕ್ಕಳ ಒಂದು ಕೈ ಮುಖಾಂತರವಾಗಿ ಅವರ ದೇಹವನ್ನು ತಲುಪುತ್ತೆ ಅಂತ ಮಾಡ್ತಾಯಿದ್ರು. ಇವಾಗೆಲ್ಲ ಸ್ಪೂನ್ ಬಂದುಬಿಟ್ಟಿದೆ. ತಾಯಿ ಕೈಯಲ್ಲಿ ಮುಟ್ಟಿದ್ರೆ ಗಲೀಜಾಗತ್ತೆ ಅಂತ ಸೌಟ್ ತೊಗೊಂಡು ಹಾಕ್ತಾರೆ. ಮಕ್ಕಳು ಸ್ಪೂನ್ ತೊಗೊಂಡು ತಿಂತಾರೆ. ಹಿಂದಿನ ಕಾಲದ ಅಭ್ಯಾಸ ಯಾವುದೂ ಇಲ್ಲ, ಬಾಳೆ ಎಲೆ ಇಲ್ಲವೇ ಇಲ್ಲ. ಅಡುಗೆ ಮಾಡೋ ವಿಧಾನಗಳೇ ಬೇರೆ ಬೇರೆ. ಅದನ್ನು ದಿನನಿತ್ಯ ಹೇಳ್ತಾ ಹೋಗ್ತೀನಿ. ಮಕ್ಕಳಿಗೆ ಏನೇ ಪದಾರ್ಥಗಳನ್ನು ಮಾಡಿದ್ರೂ ಕೂಡ ಮೊದಲು ಒಂದು ಸ್ವಲ್ಪ ಭೂಮಿ ತಾಯಿಗೆ ಸಮರ್ಪಣೆ ಮಾಡಿಬಿಡಿ. ಒಂದು ಸ್ವಲ್ಪ ತೆಗೆದು ಪಕ್ಕಕ್ಕೆ ಹಾಕಿ ಆನಂತರ ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ಸಾಧ್ಯವಾದಷ್ಟು ಕೈಯಿಂದ, ಸಣ್ಣ ಮಕ್ಕಳು, ದೊಡ್ಡವ್ರಿಗೆಲ್ಲ, ಸಣ್ಣ ಮಕ್ಕಳಿಗೆ ಕೈಯಿಂದ ತಾಯಿ ಊಟ ಮಾಡಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಈ ಸ್ಪೂನು ಇತ್ಯಾದಿಗಳನ್ನು ಬಿಟ್ಟು ಪಂಚಭೂತಾತ್ಮಕವಾಗಿರ್ತಕ್ಕಂತಹ ಈ 5 ಬೆರಳುಗಳ ಸ್ಪರ್ಶ ಮಾಡೋದನ್ನು ಮಕ್ಕಳಿಗೆ ಹೇಳಿಕೊಡಿ. ಊಟ ಮಾಡೋದರಿಂದ ಕೂಡ, ಈ ಕೈಯಿಂದ ಊಟ ಮಾಡೋದರಿಂದ ಕೂಡ ದಾರಿದ್ರ್ಯ ನಿವಾರಣೆ ಆಗ್ತಾ ಹೋಗುತ್ತೆ ಅಂದರೆ ಅತಿಶಯೋಕ್ತಿ ಅಲ್ಲ. ಹಾಗೆ ಗುರುವಾರಗಳಲ್ಲಿ ಸಾಧ್ಯವಾದಷ್ಟು ಗೋಧಿಯ ಪದಾರ್ಥಗಳು, ಚಪಾತಿ ಅಥವಾ ರೊಟ್ಟಿ ಈ ರೀತಿಯಾದ ಪದಾರ್ಥಗಳನ್ನು ಮಾಡಿ ಮೊದಲನೆಯದನ್ನು ಭೂಮಿ ತಾಯಿಗೆ ಸಮರ್ಪಣೆ ಮಾಡಿ 2ನೇದನ್ನು ಮಕ್ಕಳಿಗೆ ತಿನ್ನಿಸ್ತಾ ಹೋಗಿ ಗುರು ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ. ಇನ್ನು ಗುರು ಚಾಂಡಾಲ ದೋಷ ಇದ್ದಾಗ ಅಥವಾ ಗುರು ನೀಚನಾಗಿದ್ದಾಗ, ಗುರು ಬಲ ಇಲ್ಲ ಅಂತ ಹೇಳ್ತಾ ಇದ್ದಾಗ ಗುರುಸ್ಥಾನಕ್ಕೆ ಹೋಗೋಕ್ಕೆ ಮುಂಚಿತವಾಗಿ ಯಾವುದಾದ್ರೂ ನಾಯಿಗಾಗಲಿ, ಗೋವಿಗಾಗಲಿ ಅಥವಾ ಭಿಕ್ಷುಕರಿಗಾಗಲಿ ಈ ಗೋಧಿ ಹಿಟ್ಟಿನ ಪದಾರ್ಥವನ್ನು ಕೊಟ್ಟು ಆನಂತರ ಗುರು ಸಾನ್ನಿಧ್ಯಕ್ಕೆ ಹೋಗಿ ಅಂತ ಹೇಳಿಕೊಟ್ಟಿದ್ದೀನಿ. ಇದನ್ನು ಮಾಡೋದರಿಂದ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ, ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ದೀಪವನ್ನು ಬೆಳಗಿಸೋದ್ರಿಂದ ಗುರು ಕೃಪೆ ಉಂಟಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.